ಓಹೋ, ಇವ್ರು ಕೊಡೋ ಟಾರ್ಚರ್ಗೆ ಕೆಲಸ ಬಿಟ್ಟು ಹೊಟ್ಟೋಗೋಣ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ನಾನ್ ಕೆಲ್ಸ ಬಿಟ್ರೆ ನನ್ನ ಹೆಂಡತಿ ನನ್ನನ್ನು ಬಿಟ್ಬಿಡ್ತಾಳೆ. ಒಂದಕ್ಕೊಂದ್ ಲಿಂಕ್ ಏನ್ ಇಟ್ಬಿಟ್ಟಿದ್ಯಪ್ಪ ಭಗವಂತ. ಮಾಡಮ್ಮ ಕೆಲ್ಸ. ಅಮ್ಮ ತಾಯಿ ಮನಮೋಹಿನಿ, ನೀನ್ ಕೆಲ್ಸ ಮಾಡಿ ಸಾಕು, ಹೊರಡಮ್ಮ. ಯಾಕೆ ಸರ್? ಅವಳು ಇವಾಗಿನ ಕೆಲಸ ಶುರು ಮಾಡಿದಾಳೆ, ಆಗ್ಲೇ ಹೊರಡು ಅಂದ್ರೆ ಏನ್ ಸರ್ ಅರ್ಥ? ಅಯ್ಯೋ, ಇವಳು ಕೆಲಸ ಮಾಡಬಾರ್ದು ಅಂತ ಹೇಳ್ತಿರೋದು ನಾನಲ್ಲಪ್ಪ, ಅವನು ಅವ್ರಿಗೆ ಹೇಳಿದಾನೆ. ಅವರು ನನ್ಗೆ ಹೇಳಿದ್ರು, ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ. ಸರ್, ಅವರು ಇವರು ಅಂದ್ರೆ ಏನ್ ಅರ್ಥ ಆಗತ್ತೆ? ಅದೊಂದ್ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಅವರು ಅಂದ್ರೆ ಮಿಸ್ಟರ್ ಗಾರ್ಮೆಂಟ್ಸ್ ಧ್ರುವ ಅವರು. ಧ್ರುವ ಅವರು ಪುಷ್ಪಕ್ ಸರ್ಗೆ ಹೇಳಿದ್ದಾರೆ, ಪುಷ್ಪಕ್ ಸರ್ ನನಗೆ ಹೇಳಿದ್ರು, ನಾನು ಇವಳಿಗೆ ಹೇಳ್ತಾ ಇದ್ದೀನಿ. ಧ್ರುವ ಅವ್ರು ಹೇಳಿದ್ರ? ಯಾಕಂತೆ? ಧ್ರುವ ಅವ್ರ ತಾಯಿಗೆ ಹುಷಾರಿಲ್ವಂತೆ, ನೀವು ಹೋಗಿ ಸೇವೆ ಮಾಡಿದ್ರೆ ಅವರು ಹುಷಾರೋಗ್ತಾರಂತೆ, ನೀವು ಹೋಗ್ಬೇಕಂತೆ. ಏನಾಯ್ತು ಸರ್? ಅವ್ರನ್ನೇನಾರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಾ? ತುಂಬಾ ಹುಷಾರಿಲ್ವಂತ ಸರ್. ಸರ, ಹಂಗಿತ್ತಂದ್ರ ರೀ ನಮ್ಗೂ ಲೀವ್ ಕೊಟ್ಬಿಡ್ರಿ, ನಾವು ಎಲ್ಲಾರು ನೋಡ್ಕೊಂಡ್ ಬಂದ್ಬಿಡ್ತೇವ್ರಿ. ಹೋಗಿ 3 ಜನ ಹೋಗಿ, ಒಬ್ರಿಗೆ 3 ದಿನ ಸಂಬಳ ಕಟ್ ಮಾಡ್ತೀನಿ ಅಷ್ಟೇ. ಏನ್ ಯೋಚನೆ ಮಾಡ್ತಿದ್ಯಾ? ಹೊರಡು. ಇಲ್ಲ ಸರ್, ನಾನು ಹೋಗಕ್ಕಿಲ್ಲ. ಹೋಗಲ್ವಾ? ನೀನ್ ಹೋಗ್ಲಿಲ್ಲ ಅಂದ್ರೆ ನನಗ್ ಫೋನ್ ಕಾಲ್ ಬರುತ್ತೆ. ಹೋಗು ಸುಮ್ನೆ. ಇಲ್ಲ ಸರ್, ಇನ್ನೇನ್ ನಮ್ಮ ಅಕ್ಕನ್ ಮದ್ವೆ ಬಂತು, ಆಗ ಮತ್ತೆ ರಜಾ ಹಾಕ್ಬೇಕಾಯ್ತದೆ. ಇವಾಗ ರಜಾ ತಗೊಂಡ್ರೆ ಆಗ ಹೋಗಕ್ ಆಗಕ್ಕಿಲ್ಲ, ಅದಕ್ಕೆ ನಾನು ಹೋಗಲ್ಲ ಸರ್. ಹಾಗಾದ್ರೆ ನಾನು ಪುಷ್ಪಕ್ ಸರ್ಗೆ ಏನು ಹೇಳ್ಬೇಕು? ಕೆಲ್ಸ ಜಾಸ್ತಿ ಐತೆ, ಹೋಗಕ್ ಆಗಲ್ಲ ಅಂತ ಹೇಳ್ಬಿಡಿ. ಮಿಸ್ಟರ್ ಗಾರ್ಮೆಂಟ್ಸ್ಗೂ ನಾನೇ ರಿಪೋರ್ಟ್ರು, ಪುಷ್ಪಕ್ ಸರ್ಗೂ ನಾನೇ ರಿಪೋರ್ಟ್ರು, ಈಗ ನಿನ್ಗೆ ನಾನೇ ರಿಪೋರ್ಟ್ರು. ನಾನೇನು ಈ ಗಾರ್ಮೆಂಟ್ಸ್ಗೆ ಮ್ಯಾನೇಜರಾ ಇಲ್ಲ ನಿಮ್ಗಳಿಗೆ ರಿಪೋರ್ಟ್ರಾ? ಭಗವಂತ. ಕೆಲಸ ಮಾಡಮ್ಮ, ತಲೆ ಆಡ್ಸ್ಕೊಂಡು ನಿಂತಿರ್ತಾಳೆ ಯಾವಾಗ್ಲೂ. ಹೋಗೋ. ಮೈನಾ, ಯಾಕೆ ಹೋಗಲ್ಲ ಅಂತ ಅಂದೆ? ಧ್ರುವನೇ ಪುಷ್ಪಕ್ ಸರ್ಗ್ ಫೋನ್ ಮಾಡಿ ಕಳ್ಸ್ಕೊಡಕ್ ಕೇಳ್ಕೊಂಡಿದ್ದಾನೆ ಅಂತಂದ್ರೆ ಅವ್ರಮ್ಮಂಗ್ ತುಂಬಾನೇ ಹುಷಾರಿಲ್ಲ ಅಂತ ಅನ್ಸತ್ತೆ. ಹೋಗುತ್ತಾನೆ. ಹೇಳದ್ನಲ್ವಾ ಅಕ್ಕ, ಇವಾಗ ನನ್ ರಜಾ ತಕೊಂಡ್ರೆ ನಮ್ಮ ಅಕ್ಕನ್ ಮದ್ವೆಗೆ ರಜಾ ಕೊಡಕ್ಕೆ ಆ ಬಾಲರಾಜ್ ಸರ್ ಕಿರಿಕಿರಿ ಮಾಡ್ತಾರೆ, ಅದಕ್ಕೆ ಹೋಗ್ತಿಲ್ಲ. ಇವತ್ ಒಂದಿನ ಲೀವ್ ಹಾಕಿದ್ರೆ ಮುಂದಕ್ಕೆ ಲೀವೇ ಕೊಡಲ್ಲ ಅಂತ ಹೇಳ್ತಾರಾ? ಅಲ್ಲ ಮೈನಾ, ಧ್ರುವ ನಮ್ಮನ್ ಕರೀದಿದ್ರು ನಾವೇ ಹೋಗ್ತಿದ್ವಿ, ಆದ್ರೆ ಅವ್ನ ಆಸೆ ಪಟ್ಟು ನೀನ್ ಬರ್ಲಿ ಅಂತ ಕರೀತಾ ಇದ್ದಾನೆ. ಹೋಗು ಮೈನಾ. ಆನಂದಣ್ಣ, ಹೇಳದ್ನಲ್ವಾ, ನನಗ್ ತುಂಬಾ ಕೆಲ್ಸ ಐತೆ, ನಾನ್ ಕೆಲ್ಸ ಮಾಡ್ಬೇಕು. ಹೋಗ್ಲಿ ಬಿಡು, ಹೋಗ್ ಕೆಲ್ಸ ನೋಡ್ಕೊಳ್ಳಿ. ಮೈನಾ, ಧ್ರುವ ಅವ್ರ ತಾಯಿಗೇನೋ ಹುಷಾರಿಲ್ವಂತೆ, ಅವ್ರನ್ನ ನೋಡ್ಕೊಳಕ್ ಆಗ್ತಿಲ್ಲ ಅಂತ ಅವ್ನು ತುಂಬಾ ಒದ್ದಾಡ್ತಿದ್ದಾನೆ. ಅದಕ್ಕೆ ನಿನ್ನ ಕಳಿಸ್ಕೊಡಿ ಅಂತ ಬಾಲರಾಜಿಗೆ ಹೇಳಿದ್ದೆ, ಆದ್ರೆ ನೀನು ಏನ್ ಮೈನಾ ಇದೆಲ್ಲ? ಹುಷಾರಿಲ್ದೇ ಇರ್ಬೇಕಾದ್ರೆ ಅವ್ರನ್ನ ನೋಡ್ಕೋಬೇಕಲ್ವಾ? ಇಂಥ ಸಮಯದಲ್ಲಿ ನೀನ್ ಹೋಗಿಲ್ಲ ಅಂದ್ರೆ ಇನ್ ಯಾರು ಹೋಗ್ತಾರೆ ಅಲ್ಲಿಗೆ?